ಭಾರತದ ಮೇಲೆ ಒತ್ತಡ ತರಲು ಅಮೆರಿಕ ಈಗ ಹೊಸದಾಗಿ ತೆರಿಗೆ ನೀತಿಯನ್ನು ತರ್ತಾ ಇದೆ. ಅದು ಏನಂದರೆ 1 to 2 ತೆರಿಗೆ ನೀತಿ. ಇಲ್ಲಿವರೆಗೂ ಭಾರತದ ಉತ್ಪನ್ನಗಳ ಮೇಲೆ ಶೇಕಡ 25ರಷ್ಟು ಆಸುಪಾಸು 25ರಷ್ಟು ತೆರಿಗೆಯನ್ನು ವಿಧಿಸ್ತಾ ಇತ್ತು. ಈಗ ಅದು ದಿಢೀರ್ ಡಬಲ್ ಅಂದರೆ ನಿಮಗೆ ಶೇಕಡ 50ರಷ್ಟು ತೆರಿಗೆಯನ್ನು ವಿಧಿಸಿದೆ. ಅದು ಇಂದಿನಿಂದಲೇ ಜಾರಿ ಆಗ್ತಾ ಇದೆ. ಇದರಿಂದ ಭಾರತದ ಉತ್ಪನ್ನಗಳ ರಫ್ತು ಏನಾಗ್ತಾ ಇತ್ತು ಅಮೆರಿಕಕ್ಕೆ, ಆ ರಫ್ತಾಗುವಂಥ ಉತ್ಪನ್ನಗಳು ವಸ್ತುಗಳ ಮೇಲೆ ಈಗ ದೊಡ್ಡ ಹೊಡೆತ ಆಗ್ತಾ ಇದೆ. ಆರ್ಥಿಕವಾಗಿ ಸಹಜವಾಗಿ ಸಣ್ಣ ಕೈಗಾರಿಕೆಗಳಿರ್ಬೋದು, ಮಧ್ಯಮ ಕೈಗಾರಿಕೆಗಳಿರ್ಬೋದು, ದೊಡ್ಡ ಕೈಗಾರಿಕೆಗಳಿರ್ಬೋದು, ಯಾರ್ಯಾರು ವಹಿವಾಟು ಮಾಡ್ತಾ ಇದ್ರು ಈ ಉತ್ಪನ್ನಗಳನ್ನು ಅವರಿಗೆ ತೊಂದರೆ ಆಗ್ತಾ ಇದೆ. ಯಾರು ಅಫ್ಕೋರ್ಸ್ ಅಮೇರಿಕಕ್ಕೆ ರಫ್ತು ಮಾಡ್ತಾಯಿದ್ರು ಸಹಜವಾಗಿ ಹೊಡೆತ ಬೀಳ್ತಾ ಇದೆ. GDPಯಲ್ಲೂ ಕೂಡ ದೊಡ್ಡ ಹೊಡೆತ ಬೀಳ್ತಾ ಇದೆ. ಎಷ್ಟು ಆರ್ಥಿಕ ಹೊರೆ ಆಗ್ಬೋದು, ಇದನ್ನು ಹೇಗೆ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿಯವರು ನೋಡ್ತಾ ಇದ್ದಾರೆ. ವಿದೇಶಾಂಗ ನೀತಿ ಮುಂದೆ ಹೇಗಿರುತ್ತೆ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡ್ತಿರುವಂಥ ಪ್ರಕ್ರಿಯೆ ಏನು, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಎಲ್ಲ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ನಿಮಗೆ ಈ ಹಿಂದೆನೂ ಕೂಡ ಭಾರತ ಮತ್ತು ಅಮೇರಿಕದ ಸಂಬಂಧ ಏನಿದೆ, ದ್ವಿಪಕ್ಷೀಯ ಮಾತುಕತೆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಉತ್ತಮವಾದಂಥ ಸಂಬಂಧ ಇತ್ತು. ಈ ಹಿಂದೆ ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರತಿ ಸಾರಿನೂ ಕೂಡ ಅಮೇರಿಕದಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಅಮೇರಿಕದ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿಗಿಳಿದಂಥ ನಾಯಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಾರತದ ಪ್ರಧಾನಿ ಯಾರು ಇರ್ತಿದ್ರು ಅವರ ಸಹಾಯವನ್ನು, ಅವರ ನೆರವನ್ನು, ಅವರ ಸಹಕಾರವನ್ನು ಕೋರ್ತಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಡೊನಾಲ್ಡ್ ಟ್ರಂಪ್ ಬಂದಾದ ಮೇಲೆ ಒಂದಷ್ಟು ಬದಲಾವಣೆಗಳಾಗ್ಬೋದು, ಭಾರತಕ್ಕೆ ಅನುಕೂಲ ಆಗ್ಬೋದು ಅಂಥೇಳಿ ನೋಡ್ತಾ ಇದ್ವಿ. ಆದರೆ ಆರಂಭದಲ್ಲಿ ಅವರ ವೀಸಾದ ನೀತಿ ಏನಿದೆ, ಈ ಧೋರಣೆಯಿಂದಾಗಿ ಭಾರತೀಯರಿಗೆ ದೊಡ್ಡ ಆಘಾತನೇ ಆಗಿದೆ. ಮೊದಲನೇ ಆಘಾತ. ಈಗ ಎರಡನೇ ಆಘಾತ ಅಂತಂದರೆ ಅದು ಆರ್ಥಿಕ ಹೊಡೆತ. ತನ್ನ ಮಾತನ್ನು ಕೇಳದೇ ಇರುವಂಥ ಭಾರತದ ಮೇಲೆ ಒತ್ತಡ ಹೇರುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಯಾಕೆ ಒತ್ತಡ ಹೇರ್ತಾ ಇದೆ, ಯಾಕೆ ಭಾರತ ಮಾತು ಕೇಳ್ತಾ ಇಲ್ಲ ಅಂತಂದರೆ, ಉಕ್ರೇನ್ ಜೊತೆಗೆ ರಷ್ಯಾ ಯುದ್ಧ ನಡೀತಾ ಇರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಈ ಸಂದರ್ಭದಲ್ಲಿ ರಷ್ಯಾಗೆ ಬೆಂಬಲವಾಗಿ ನಿಂತಿರುವಂಥ ಭಾರತ ಕೂಡಲೇ ರಷ್ಯಾದಿಂದ ನೀವು ತೈಲವನ್ನು ಏನು ಖರೀದಿ ಮಾಡ್ತಾ ಇದ್ದೀರಿ ಅದನ್ನು ಕೂಡಲೇ ಸ್ಟಾಪ್ ಮಾಡಿ, ಇಲ್ಲದೆ ಹೋದರೆ ನೀವು ಯುದ್ಧವನ್ನು ಸಪೋರ್ಟ್ ಮಾಡಿದ ರೀತಿ ಆಗುತ್ತೆ, ನಮ್ಮ ಮಾತನ್ನು ನೀವು ಕೇಳ್ತಾ ಇಲ್ಲ, ಆ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ನೀವು ತೆರಿಗೆಯನ್ನು ಹೆಚ್ಚುವರಿಯಾಗಿ ವಿಧಿಸಬೇಕಾಗತ್ತೆ, ಅದು ಶೇಕಡ 50ರಷ್ಟು ವಿಧಿಸಬೇಕಾಗತ್ತೆ ಅಂಥೇಳಿ 21 ದಿನಗಳ ಮುಂಚಿತವಾಗಿ ಒಂದು ಎಚ್ಚರಿಕೆಯ ರೀತಿಯಾದಂಥ ಮಾತನ್ನು ಹೇಳಿದರು ಡೊನಾಲ್ಡ್ ಟ್ರಂಪ್. ನೀವು ಒಂದು ವೇಳೆ ನಮ್ಮ ಮಾತನ್ನು ಕೇಳದೇ ಇದ್ದರೆ ಭಾರತದ ಉತ್ಪನ್ನಗಳು ಏನು ನಾವು ರಫ್ತು ಮಾಡ್ಕೋತಾ ಇದ್ದೀವಿ ಅಂದರೆ ಆಮದು ಮಾಡ್ಕೋತಾ ಇದ್ದೀವಿ ಅವುಗಳೆಲ್ಲ ಮೇಲೂ ಕೂಡ ಶೇಕಡ 50ರಷ್ಟು ಅಂದರೆ 1 to 2 ತೆರಿಗೆಯನ್ನು ನಾವು ವಿಧಿಸ್ತೇವೆ, ಅಷ್ಟು ಮಾತ್ರ ನಾವು ಕಟ್ಟಿದರೆ ಮಾತ್ರ ನಾವು ತೆಗೆದುಕೊಳ್ಬೋದು, ಇಲ್ಲದೇ ಇದ್ದರೆ ಇಲ್ಲ ಅನ್ನೋ ರೀತಿಯಾದಂಥ ನೀತಿಯನ್ನು ಹೊಂದಿದ್ರು. ಬಟ್ ಇದ್ಯಾವುದಕ್ಕೂ ಕೂಡ ಬಹುಶಃ ಕೇಂದ್ರ ಸರ್ಕಾರ, ಅದರಲ್ಲೂ ಕೂಡ ಪ್ರಧಾನಿ ಮೋದಿ ಮತ್ತು ವಿದೇಶಾಂಗದ ಏನು ನುರಿತ ತಜ್ಞರೇನಿದ್ದಾರೆ ಅಂದರೆ ನಿಮಗೆ ಅದರ ನೈಪುಣ್ಯತೆ ಹೊಂದಿರುವಂಥವ್ರು, ರಾಜತಾಂತ್ರಿಕತೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನೇನು ಕಾರ್ಯಗಳು ಮಾಡಬೇಕು, ಯಾವ್ಯಾವ ಕಾರಣಗಳಿಗೆ ಯಾವ್ಯಾವ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿ ಇದೆಯಲ್ಲ, ಆ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಸದ್ಯ ಕೇಂದ್ರ ಸರ್ಕಾರ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ಪ್ರಧಾನಿ ಮೋದಿಯವರು ಕೂಡ ಈ ಬಗ್ಗೆ ಇಂಡೈರೆಕ್ಟಾಗಿ ಕೆಲವೊಂದಷ್ಟು ಸಂದೇಶಗಳನ್ನು ಭಾರತೀಯರಿಗೂ ಕೂಡ ನೀಡಿದ್ದಾರೆ. ಮೊದಲನೇದಾಗಿ ಯಾವ್ಯಾವ ಉತ್ಪನ್ನಗಳ ಮೇಲೆ ಶೇಕಡ 50ರಷ್ಟು ತೆರಿಗೆಯನ್ನು ವಿಧಿಸಿದೆ, ಅದು ಇವತ್ತಿನಿಂದ ಜಾರಿ ಆಗ್ತಿರುವಂಥ ಯಾವ್ಯಾವ ಉತ್ಪನ್ನಗಳು ಅಂತ ನೋಡೋದಾದರೆ ಗಾರ್ಮೆಂಟ್ಸ್ ನಿಮಗೆ ಆಶ್ಚರ್ಯ ಆಗ್ಬೋದು, ಕೇವಲ ಅಮೇರಿಕಕ್ಕೆ ಮಾತ್ರ ಅಂತಲ್ಲ, ನಿಮಗೆ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಇಂಗ್ಲೆಂಡ್ ಸೇರಿದಂತೆ ಅತಿ ಹೆಚ್ಚಿನ ದೇಶಗಳಿಗೆ ನಮ್ಮ ಗಾರ್ಮೆಂಟ್ಸೇ ಹೋಗುತ್ತೆ. ಸೊ ಅತಿ ಹೆಚ್ಚು ಎಲ್ಲೆಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ ವಾಸ್ತವವಾಗಿ ರಾಜಧಾನಿ ಬೆಂಗಳೂರು, ನಿಮಗೆ ತಿರುಪೂರ್, ಇದರ ಜೊತೆಗೆ ಇನ್ನು ಬೇರೆ ಬೇರೆ ಊರುಗಳಲ್ಲೂ ಕೂಡ ನಿಮಗೆ ಗುಜರಾತ್ ಹೈಯೆಸ್ಟ್. ಸೊ ಈ 3 ಏರಿಯಾಗಳಿಂದ ಅತಿ ಹೆಚ್ಚಾಗಿ ನಿಮಗೆ ಗಾರ್ಮೆಂಟ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು ಅಮೇರಿಕಕ್ಕೆ. ಸೊ ಈಗ ಎಷ್ಟು ಟ್ಯಾಕ್ಸ್ ಹಾಕಿರೋದಂದರೆ 50%. ಸೊ ಅಲ್ಲಿರೋರು 50% ಟ್ಯಾಕ್ಸನ್ನು ಕಟ್ಟಿ ಅದನ್ನು ಖರೀದಿ ಮಾಡುವ ಬದಲು ಬೇರೆದನ್ನು
ಖರೀದಿ ಮಾಡ್ಬೋದಲ್ಲ ಅಂತಲೂ ಕೂಡ ಯೋಚನೆ ಮಾಡ್ತಾರೆ. ಒಂದು ದುಬಾರಿ ಆಗತ್ತೆ. ಸಹಜವಾಗಿ ನಿಮಗೆ ಒಂದು 10,000 ರೂಪಾಯಿಗೆ ಸಿಗುವಂತಹ ದಿರಿಸು ಏನಿದೆ, ಬಟ್ಟೆ ಏನಿದೆ, ಅದು ನಿಮಗೆ ಆಲ್ಮೋಸ್ಟ್ ಈಗ 20,000 ಆಗುತ್ತೆ. ಸೊ ಅಮೇರಿಕನೂ ಕೂಡ ಈಗ ಭಾರತದಿಂದ ಏನು ರಫ್ತು ಮಾಡ್ಕೊಳ್ತಾ ಇತ್ತಲ್ಲ, ಅಂದರೆ ಆಮದು ಮಾಡ್ಕೊಳ್ತಾ ಇತ್ತಲ್ಲ, ಅದನ್ನು ಬೇರೆ ದೇಶಗಳು ಯಾವ್ಯಾವ ಪ್ರತಿಸ್ಪರ್ಧಿ ದೇಶಗಳಿದ್ದಾವೆ, ಅಂದರೆ ಟ್ಯಾಕ್ಸ್ ಎಲ್ಲಿ ಕಡಿಮೆ ಇದೆಯಲ್ಲ ಆ ದೇಶಗಳಿಂದ ಖರೀದಿ ಮಾಡಲಿಕ್ಕೆ, ಅಂದರೆ ಆಮದು ಮಾಡ್ಕೊಳ್ಳಿಕ್ಕೆ ಮುಂದಾಗುತ್ತೆ. ಆ ದೇಶಗಳು ರಫ್ತು ಮಾಡಲಿಕ್ಕೆ ಮುಂದಾಗ್ತವೆ. ಸೊ ಆ ರೀತಿಯಾಗಿ ಇನ್ನು ನಿಮಗೆ ಒಂದು ಹೇಳ್ತಿದ್ದು ಗೌರ್ಮೆಂಟ್ಸ್, ಎರಡನೇದು ಆಭರಣಗಳು, ಜ್ಯುವೆಲರೀಸ್ ಕೂಡ ಅಮೇರಿಕಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ಅಂದರೆ ರಫ್ತು ಆಗ್ತಾ ಇತ್ತು. ಹರಳುಗಳು, ನಿಮಗೆ ಆಭರಣದಲ್ಲಿ ಬರುವಂಥ ಹರಳುಗಳು, ಇನ್ನು ಫರ್ನಿಚರ್, ಯಂತ್ರೋಪಕರಣ ಮತ್ತು ಸಮುದ್ರದ ಉತ್ಪನ್ನಗಳು, ಸಿಗಡಿ ಭಾಳ ಹೈಯೆಸ್ಟ್ ಮ್ಯಾಕ್ಸಿಮಮ್ ಅಮೇರಿಕಕ್ಕೆ ರಫ್ತಾಗ್ತಾ ಇತ್ತು. ಅದರ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಆರ್ಥಿಕ ತಜ್ಞರೆಲ್ಲರೂ ಕೂಡ. ಇನ್ನು ಕಾರ್ಪೆಟ್ ಸೇರಿದಂತೆ ವಿವಿಧ ರೀತಿಯ ಚರ್ಮದ ಉತ್ಪನ್ನಗಳು, ಇವುಗಳ ಮೇಲೆ 50% ಅಂದರೆ 1 ತೆರಿಗೆಯನ್ನು ವಿಧಿಸಿದೆ. ಇದು ಇಂದಿನಿಂದ ಜಾರಿ ಆಗ್ತಾ ಇದೆ. ಅದೃಷ್ಟವಶಾತ್ ಇನ್ನೊಂದಷ್ಟು ವಿನಾಯಿತಿಯನ್ನು ಕೂಡ ಸದ್ಯಕ್ಕೆ ಉಳಿಸಿದೆ. ಅವುಗಳಿಗೆ 50% ತೆರಿಗೆಯನ್ನು ವಿಧಿಸಿಲ್ಲ, 25% ಇದ್ದಾವೆ. ಕೆಲವೊಂದು ಉತ್ಪನ್ನಗಳ ಆಧಾರದ ಮೇಲೆ ಇರೋದು. 50% ವಿಧಿಸದೇ ಇರುವಂಥ ಯಾವ್ಯಾವ ಉತ್ಪನ್ನಗಳಿದ್ದಾವೆ, ಯಾವುದಕ್ಕೆ ವಿನಾಯಿತಿ ಕೊಟ್ಟಿದೆ ಅಮೇರಿಕ ಅಂತ. ವಿನಾಯಿತಿ ಅಂದರೆ 25% ಕೊಟ್ಟಿಲ್ಲ ಅನ್ನೋದನ್ನು. ಸೊ ಔಷಧ, ಉಕ್ಕು, ಅಲ್ಯೂಮಿನಿಯಂ, ತಾಮ್ರದ ವಸ್ತುಗಳು, ಪ್ಯಾಸೆಂಜರ್ ಕಾರು, ಕಡಿಮೆ ಸಾಮರ್ಥ್ಯದ ಟ್ರಕ್, ಆಟೋ ಬಿಡಿಭಾಗಗಳು, ಔಷಧ, ಎಲೆಕ್ಟ್ರಾನಿಕ್ ಉಪಕರಣಗಳು, ಇಷ್ಟಕ್ಕೆ 50% ತೆರಿಗೆಯನ್ನು ವಿಧಿಸಿಲ್ಲ. ಈ ಹಿಂದೆ ಎಷ್ಟು ತೆರಿಗೆ ಇತ್ತಲ್ಲ ಅಷ್ಟಕ್ಕೆ ಮಾತ್ರ ವಿನಾಯಿತಿಯನ್ನು ಕೊಟ್ಟಿದೆ. ಅಮೇರಿಕ ಹೇಳ್ತಾ ಇರೋದು 21 ದಿನಗಳ ಕಾಲ ಅವಕಾಶ ಕೊಟ್ವಿ, ಆದರೆ ಇದುವರೆಗೂ ಕೂಡ ಭಾರತ ಸರ್ಕಾರ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡದೇ ಇರೋ ಕಾರಣಕ್ಕಾಗಿ ಇಂದಿನಿಂದ ಆ ಹೊಸ ತೆರಿಗೆ ದರವನ್ನು ನಾವು ವಿಧಿಸಿದ್ದೇವೆ. ಯಾಕಂದರೆ ಭಾರತ ನಡೆದುಕೊಳ್ತಿರುವಂಥ ರೀತಿ ಏನಿದೆ, ರಷ್ಯಾದ ಜೊತೆಗೆ ಉತ್ತಮ ಒಡನಾಟ ಹೊಂದಿದೆ, ಅದರ ಜೊತೆಗೆ ಈಗಲೂ ಕೂಡ ನಿರಂತರವಾಗಿ ನಿಮಗೆ ತೈಲವನ್ನು ಖರೀದಿ ಮಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಪಾಶ್ಚಿಮಾತ್ಯ ದೇಶಗಳೆಲ್ಲವೂ ಕೂಡ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ. ಆದರೆ ಭಾರತ, ಚೀನಾ, ಜಪಾನ್ ಸೇರಿದಂತೆ ಈ ಏಷ್ಯಾ ಖಂಡದ ದೇಶಗಳೇನಿದ್ದಾವೆ ಇವು ಸಪೋರ್ಟ್ ಮಾಡ್ತಾ ಇದ್ವು ರಷ್ಯಾಕ್ಕೆ. ಆ ಕಾರಣಕ್ಕಾಗಿ ಆಕ್ರೋಶಗೊಂಡಂಥ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಈ ಅಮೇರಿಕಾದಲ್ಲಿ ಈ ಹಿಂದೆ ಇದ್ದಂಥ ನಿಮಗೆ ನಾಯಕರೇನಿದ್ದಾರೆ, ರಾಜಕೀಯ ನಾಯಕರೆಲ್ಲರೂ ಕೂಡ ಮತ್ತು ಸಲಹೆಗಾರರೇನಿದ್ದಾರೆ ಅವರೆಲ್ಲರೂ ಕೂಡ ಭಾರತದೊಂದಿಗೆ ಉತ್ತಮವಾದ ಒಡನಾಟವನ್ನು ಹೊಂದಬೇಕು. ಇಲ್ಲದೇ ಇದ್ದರೆ ಮುಂದೆ ನಿಮಗೆ ದೀರ್ಘಕಾಲದ ಇದರಲ್ಲಿ ಸಮಸ್ಯೆ ಅಂತೂ ಆಗೇ ಆಗತ್ತೆ. ಈಗ ನೀವು ತೆರಿಗೆಯನ್ನು ವಿಧಿಸ್ಬೋದು, ಬಟ್ ಮುಂದೆ ಅದು ಅಮೇರಿಕಕ್ಕೆ ದೊಡ್ಡ ತೊಂದರೆ ಆಗುತ್ತೆ ಅಂತ. ಯಾಕೆ ಅಂತಂದರೆ ಅಮೇರಿಕ ನಿಮಗೆ ಎಲ್ಲರೂ ಅಂದುಕೊಂಡಂತೆ ಎಲ್ಲ ವಸ್ತುಗಳನ್ನು ಪ್ರೊಡಕ್ಷನ್ ಮಾಡೋದಿಲ್ಲ ಅಥವಾ ಎಲ್ಲ ಸಾಮಗ್ರಿಗಳನ್ನು ಉತ್ಪಾದಿಸೋದಿಲ್ಲ. ಎರಡು ಬಹಳ ಪ್ರಮುಖವಾಗಿ, ಒಂದು ಆಟೋಮೊಬೈಲ್ಸ್ ಇರ್ಬೋದು, ಎರಡನೇದು ನಿಮಗೆ ಬೋಯಿಂಗ್ ಯುದ್ಧ ವಿಮಾನಗಳಿರ್ಬೋದು, ಅದರ ಜೊತೆಗೆ ಯುದ್ಧದ ಸಂಬಂಧಿಸಿದಂಥ ಉಪಕರಣಗಳೇನಿದ್ದಾವೆ ಇವುಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ. ಇವುಗಳನ್ನು ಹೊರತುಪಡಿಸಿ ನಿಮಗೆ ಸರಕು ಸಾಮಗ್ರಿಗಳು ಏನಾದರೂ ಬೇಕು ಅನ್ನೋದಾದರೆ ಬೇರೆ ದೇಶಗಳನ್ನೇ ಡಿಪೆಂಡ್ ಆಗಬೇಕಾಗಿದೆ ಅಮೇರಿಕ. ಸೊ ಈ ಕಾರಣಕ್ಕಾಗಿ ಅಮೇರಿಕ ನಾನು ಹೇಳಿದಂತೆ ಇತರೆ ದೇಶಗಳು ಕೇಳಬೇಕು ಅನ್ನೋ ರೀತಿಯಾದಂಥ ಮನಸ್ಥಿತಿ ಇದೆಯಲ್ಲ, ಈ ಹಿಂದೆ ಇದ್ದಂಥ ಮನಸ್ಥಿತಿ ಈಗಿಲ್ಲ. ಎಲ್ಲ ದೇಶಗಳು ಕೂಡ ಇಂಡಿಪೆಂಡೆಂಟ್ ಆಗಿದ್ದಾವೆ ಮತ್ತು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅಥವಾ ಪ್ರಕ್ರಿಯೆಯನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು, ಮುತುವರ್ಜಿ ವಹಿಸಬೇಕು, ಆ ಸಿದ್ಧತೆಗಳನ್ನೆಲ್ಲವೂ ಕೂಡ ಮಾಡಿಕೊಳ್ತಾ ಇದೆ. ಅಭಿವೃದ್ಧಿ ಹೊಂದುತ್ತಿರುವಂಥ ಭಾರತ ದೇಶ ಇವುಗಳ ಬಗ್ಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೋಚನೆ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಭಾರತೀಯರಿಗೆ ಕೊಟ್ಟಂಥ ಮೆಸೇಜ್ ಏನು ಅಂದರೆ, ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳನ್ನೇ ಹೆಚ್ಚು ಖರೀದಿ ಮಾಡಿ, ಅವುಗಳನ್ನೇ ಮಾರಾಟ ಮಾಡಿ, ವಿದೇಶಿ ಬ್ರ್ಯಾಂಡ್ಗಳನ್ನು ಮಾರಾಟ ಮಾಡೋದು ಕೂಡ ಕಡಿಮೆ ಮಾಡಿ. ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಮಾಡಿದ್ರೆ ಅದರಲ್ಲಿ ನಮ್ಮ ಭಾರತೀಯರ ಶ್ರಮ ಇರ್ತದೆ. ಯಾರು ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಬೇರೆ ದೇಶದ ಕಂಪನಿ ಬಂದು ಇಲ್ಲಿ ಬಂದು ಅದು ಪ್ರೊಡಕ್ಷನ್ ಮಾಡ್ತಾ ಇದೆ ಅಂದರೆ ಭಾರತೀಯದವರು ಕೆಲಸ ಮಾಡ್ತಾ ಇದ್ದಾರೆ, ಅವರ ಶ್ರಮ ಇದೆ. ಆ ಮೂಲಕ ಮೇಕ್ ಇನ್ ಇಂಡಿಯಾಕ್ಕೆ ಸಪೋರ್ಟ್ ಮಾಡಿ ಅಂಥೇಳಿ ಈಗ ಭಾರತೀಯರೆಲ್ಲರಿಗೂ ಕೂಡ ಮತ್ತೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹಬ್ಬದ ಸಂದರ್ಭದಲ್ಲಿಂದ ಹಿಡಿದು ಪ್ರತಿಯೊಂದು ನೀವು ಏನೇ ಖರೀದಿ ಮಾಡ್ತಿರೋ ವಸ್ತುಗಳು ಎಲ್ಲವೂ ಕೂಡ ಮೇಕ್ ಇನ್ ಇಂಡಿಯಾ ಇರೋದನ್ನು ನೀವು ಹೆಚ್ಚು ಖಚಿತಪಡಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ಅಮೇರಿಕಾದ ಅಧ್ಯಕ್ಷ 4 ಬಾರಿ
ಪ್ರಧಾನಿ ಮೋದಿ ಅವರಿಗೆ ಫೋನ್ ಮಾಡಿದರು ಅಂಥೇಳಿ ಜರ್ಮನ್ನ ಒಂದು ಕಂಪನಿ, ಜರ್ಮನ್ ದೇಶದ ಒಂದು ಏನು ದೈನಿಕ ಪತ್ರಿಕೆ ಏನಿದೆ, ಅದು ಫೇಮಸ್ ಪೇಪರ್ ಅದು. ಸೊ ಆ ಪೇಪರ್ನವರು ಒಂದು ರಿಪೋರ್ಟ್ ಮಾಡಿದ್ದಾರೆ. ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 4 ಸಾರಿ ಪ್ರಧಾನಿ ನರೇಂದ್ರ ಮೋದಿ ಫೋನ್ ಮಾಡಿದರೂ ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡುವಂಥ ಕಾರ್ಯವನ್ನು ಪ್ರಧಾನಿ ಮೋದಿ ಮಾಡಿಲ್ಲ ಅಂಥೇಳಿ. ಈ ಮೂಲಕ ಅಮೇರಿಕದ ನಡೆದುಕೊಳ್ತಿರುವಂಥ ರೀತಿಗೆ ಅಸಮಾಧಾನವನ್ನಗೊಂಡಿದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ರಾಜತಾಂತ್ರಿಕವಾಗಿ ಕೊಡುವ ಯೋಚನೆಯನ್ನು ಮಾಡ್ತಾ ಇದೆ ಅನ್ನೋ ರೀತಿಯಾದಂಥ ವರದಿಯನ್ನು ಮಾಡಿದೆ. ಈ ಬಗ್ಗೆ ಇದುವರೆಗೂ ಪ್ರಧಾನಿ ಮೋದಿಯಿಂದಾಗಲಿ ಅಥವಾ ಅವರ ಕಚೇರಿಯಿಂದಾಗಲಿ ಅಥವಾ ಯಾವುದೇ ಅವರ ಸಾಮಾಜಿಕ ಜಾಲತಾಣದಿಂದ ಆಗಲಿ ಯಾವುದೇ ಸಮರ್ಪಕವಾದಂಥ ಅಂದರೆ ಸ್ಪಷ್ಟನೆಯನ್ನು ಪ್ರತಿಕ್ರಿಯೆಯನ್ನು ಕೊಡುವಂಥ ಕಾರ್ಯವನ್ನು ಕೂಡ ಮಾಡಿಲ್ಲ. ಇನ್ನು 2 ದಿನಕ್ಕೆ ಜಪಾನ್ ಮತ್ತು ಚೀನಾಗೆ ಪ್ರಧಾನಿ ಮೋದಿಯವರು ಭೇಟಿಯನ್ನು ಮಾಡ್ತಾ ಇದ್ದಾರೆ. ದ್ವಿಪಕ್ಷೀಯ ಮಾತುಕತೆ ಜಪಾನ್ನೊಂದಿಗೆ ನಡೆಯುತ್ತೆ. ಅದಾದ ಬಳಿಕ ಚೀನಾಗೆ ಹೋಗ್ತಾ ಇದ್ದಾರೆ. ಯೂಶಲಿ ಚೀನಾಗೆ ಹೋದರೆ ಯಾರು ಕೂಡ ಚೀನಾದ ಅಧ್ಯಕ್ಷ ಕ್ಸಿ ಇದ್ದಾರೆ ಏನಿದ್ದಾರೆ, ಜಿಂಗ್ಪಿನ್ ಸಿ, ಸೊ ಅವರು ಅಧ್ಯಕ್ಷ ಏನಿದ್ದಾರೆ ಯೂಶಲಿ ನಿಮಗೆ ಏರ್ಪೋರ್ಟಿಗೆ ಹೋಗಿ ವೆಲ್ಕಮ್ ಮಾಡುವಂಥ ಕಾರ್ಯವನ್ನು ಮಾಡಲ್ಲ. ಅದು ನಿಮಗೆ ಔಪಚಾರಿಕನೂ ಕೂಡ ಅಲ್ಲ. ಅದು ಏನಂದರೆ ಒಂದು ಸಂಪ್ರದಾಯ ಏನಿರ್ತದೆ ಆ ಸಂಪ್ರದಾಯ ಇಲ್ಲ. ಆ ಸಂಪ್ರದಾಯವನ್ನು ಮುರಿದು ಈ ಬಾರಿ ಅಮೇರಿಕದ ಅಧ್ಯಕ್ಷ ಪ್ರಧಾನಿ ಮೋದಿಯವರನ್ನ ವೆಲ್ಕಮ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಇದೆ. ಬರೀ ಇವ್ರಿಗೆ ಮಾತ್ರ ಅಲ್ಲ, ರಷ್ಯಾದ ಅಧ್ಯಕ್ಷ ಪುಟಿನ್ ಏನಿದ್ದಾರೆ ಅವ್ರನ್ನ ಕೂಡ ವೆಲ್ಕಮ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂಥೇಳಿ. ಈ ಮೂಲಕ ಭಾರತ, ಚೀನಾ ಮತ್ತು ರಷ್ಯಾ 3 ದೇಶಗಳು ನಿಮಗೆ ಶೃಂಗಸಭೆಯಲ್ಲಿ ಒಟ್ಟಾಗೆ ಕಾಣಿಸ್ಕೊಳ್ತಾರೆ. ಆ ಮೂಲಕ ಅಮೇರಿಕದ ಈ ತೆರಿಗೆ ನೀತಿ ಏನಿದೆಯಲ್ಲ, ಒತ್ತಡ ಹೇರುವಂಥ ನೀತಿ ಇದೆಯಲ್ಲ, ಇದ್ಯಾವುದಕ್ಕೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅನ್ನೋದನ್ನು ತೋರಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಆರ್ಥಿಕ ಹೊಡೆತ ಅಂತೂ ಭಾರತದ ಮೇಲೆ ಖಂಡಿತವಾಗಿ ಕೂಡ ಆಗುತ್ತೆ. GDP ಎಷ್ಟು ಡೌನ್ ಆಗುತ್ತೆ ಅಂತ ಆರ್ಥಿಕ ತಜ್ಞರು ಕೂಡ ಈ ಬಗ್ಗೆ ಅಂದಾಜು ಮಾಡಿದ್ದಾರೆ. 0.02 ಏನಿದೆ 0.01ನಿಂದ 0.02ವರೆಗೂ ಕೂಡ GDP ಇಳಿಕೆ ಆಗ್ಬೋದು. ಕೆಲವೊಂದಷ್ಟು ಏನು ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಕಡಿತನೂ ಕೂಡ ಆಗ್ಬೋದು ಅಂತೇಳಿ. ಗಾರ್ಮೆಂಟ್ಸ್ ಇರ್ಬೋದು, ನಿಮಗೆ ಸಮುದ್ರದ ಉತ್ಪನ್ನಗಳಿರ್ಬೋದು, ಹೀಗೆ ಯಾವ್ಯಾವ ತೆರಿಗೆ ವಿನಾಯಿತಿ ಇಲ್ಲ ಅಂದರೆ 50% ಡಬಲ್ ತೆರಿಗೆಯನ್ನು ವಿಧಿಸಿದೆ ಅಮೇರಿಕಾ ಕಂಪನಿಗಳಿಗೆ, ಅಮೇರಿಕಾ ದೇಶದಲ್ಲಿರುವಂಥ ಕಂಪನಿಗಳಿಗೆ ರಫ್ತು ಮಾಡ್ತಾ ಇತ್ತು ನಮ್ಮ ಭಾರತದ ಕಂಪನಿಗಳು. ಸೊ ಅವರು ಏನು ಕೆಲಸ ಮಾಡ್ತಿದ್ವಲ್ಲ ಆ ಕಂಪನಿಗಳಿಗೆ ಆರ್ಥಿಕ ಹೊಡೆತ ಅಂತೂ ಆಗುತ್ತೆ. ಇದನ್ನು ಸರಿದೂಗಿಸೋದು ಹೇಗೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಅಮೇರಿಕ ಇದೇ ರೀತಿಯಾಗಿ ನಮ್ಮ ಭಾರತದ ಮೇಲೆ ಮಾತ್ರ ಹೊಸ ತೆರಿಗೆ ನೀತಿಯನ್ನು ಹೇರಿಸಿಲ್ಲ. ಈ ಹಿಂದೆ ಬ್ರೆಜಿಲ್ ದೇಶಕ್ಕೂ ಕೂಡ 50% ತೆರಿಗೆಯನ್ನು ವಿಧಿಸಿದೆ. ಇದೇ ರೀತಿಯಾಗಿ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ತುಂಬ ಸೂಕ್ಷ್ಮವಾಗಿ ನೋಡೋದಾದರೆ ಮ್ಯಾನ್ಮಾರ್ ಮೇಲೆ 40%, ಥಾಯ್ಲ್ಯಾಂಡ್ ಮತ್ತು ಕಾಂಬೋಡಿಯಾ ಮೇಲೆ 36%, ಬಾಂಗ್ಲಾದೇಶದ ಮೇಲೆ 35%, ಇಂಡೋನೇಷ್ಯಾದ ಮೇಲೆ 32%, ಚೀನಾ ಮತ್ತು ಶ್ರೀಲಂಕಾದ ಮೇಲೆ, ಇವೆರಡೂ ಕೂಡ ನೆರೆಯ ದೇಶಗಳು 30% ಟ್ಯಾಕ್ಸನ್ನು ವಿಧಿಸಿದೆ ಅಮೇರಿಕ. ಮಲೇಷ್ಯಾದ ಮೇಲೆ ಕಡಿಮೆ ಇದೆ 25%. ಈ ಹಿಂದೆ ಭಾರತದ ಮೇಲೆ ಇದ್ದಿದ್ದು ಕೂಡ 25% ಮಾತ್ರ ಟ್ಯಾಕ್ಸ್ ಇದ್ದಿದ್ದು. ಇನ್ನು ಫಿಲಿಪೈನ್ಸ್ ಮತ್ತು ವಿಯೆಟ್ನಾಂ ಕೂಡ ಕಡಿಮೆ ಇದೆ 20%. ಸೊ ಈ ರೀತಿಯಾಗಿ ಈ ದೇಶಗಳು ಕಂಪೇರ್ ಮಾಡಿದ್ರೆ ಈಗ ಸದ್ಯಕ್ಕೆ ಬ್ರೆಜಿಲ್ ಹೊರತುಪಡಿಸಿ ನಮ್ಮ ಭಾರತದ ಮೇಲೇ ಅತಿ ಹೆಚ್ಚಿನ ಟ್ಯಾಕ್ಸನ್ನು ವಿಧಿಸ್ತಾ ಇದೆ. ಇನ್ನು ಚೀನಾದ ಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದೇನೆಂದರೆ, ನಮಗೆ ಬೇಕಾದಂಥ ಅಗತ್ಯ ವಸ್ತುಗಳನ್ನು ಕೊಡದೇ ಹೋದರೆ ಅದರ ಮೇಲೂ ಕೂಡ ಚೀನಾದ ಮೇಲೂ ಕೂಡ 200% ಟ್ಯಾಕ್ಸನ್ನು ಹಾಕ್ತೇವೆ ಅಂಥೇಳಿ ಎಚ್ಚರಿಕೆ ನೀಡುವಂಥ ಕಾರ್ಯವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಬೆದರಿಸುವಂಥ ಕಾರ್ಯವನ್ನು ಮಾಡ್ತಾ ಹೋದರೆ ನಿಜವಾಗ್ಲೂ ಕೂಡ ಇದು ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಬಗೆಹರುವಂಥ ಸಮಸ್ಯೆ ಆಗೋದಿಲ್ಲ. ಇನ್ನೂ ಹೆಚ್ಚಿನ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೇನೆಂದರೆ, 200 ಬೋಯಿಂಗ್ ವಿಮಾನಗಳನ್ನು ನಾವು ಈ ಕಾರಣಕ್ಕಾಗಿ ಕೊಟ್ಟಿಲ್ಲ ಅಂತಲೂ ಕೂಡ ಹೇಳ್ತಾರೆ ಚೀನಾಕ್ಕೆ. ಚೀನಾದ ಮಾತು ಬೇರೆ ಇರಲಿ, ಬಟ್ ಭಾರತದ ಮೇಲೆ ಈ ರೀತಿಯಾಗಿ ತೆರಿಗೆಯನ್ನು ಹೆಚ್ಚು ವಿಧಿಸೋದ್ರಿಂದ ಒಂದಷ್ಟು ಹೊಡೆತ ಅಂತೂ ಇಂಡಿಯಾದ ಮೇಲೆ ಸಹಜವಾಗಿ ಆಗುತ್ತೆ. ಆದರೆ ನಿಮಗೆ ಲಾಂಗ್ ಟರ್ಮ್ ಯೋಚನೆ ಮಾಡಿದಾಗ ಅಮೇರಿಕಾಗೆ ಹೆಚ್ಚು ದೊಡ್ಡ ಹೊಡೆತ ಆಗುತ್ತೆ ಅನ್ನೋದು ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಬಟ್ ಭಾರತ ಆಲ್ಟರ್ನೇಟ್ ಆಗಿ ಏನೆಲ್ಲ ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇವೆಲ್ಲವೂ ಕೂಡ ರಾಜತಾಂತ್ರಿಕ ನೀತಿಗಳ ಒಂದು ಭಾಗ ಆಗಿದೆ. ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ
ಶರಣು ಹಂಪಿ, ನ್ಯೂಸ್ 8. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.